ಎಲ್ಲ ತಿನ್ಬೇಕಣ್ಣಪ್ಪ ಗುಂಡು ಮರಿ ತಿಂತೀಯಲ್ಲನೋ ಎಲ್ಲ ಜ್ಯುವೆಲರಿ ತೊಗೋಬೇಕು ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋರು ಆರ್ ನಗರಕ್ಕೆ ಬರ್ತಾಯಿದ್ದೀನಿ ನಾನು ನೆಕ್ಸ್ಟು ದಯವಿಟ್ಟು ಬಂದು ಮೀಟ್ ಆಗ್ಬೋದು ಕೊಚ್ಕಿದ್ದು ಬಿಡೋದು ನನ್ನ ಬಾಯಿಗೆ ಎಷ್ಟು ಚೆನ್ನಾಗೈತೆ ನಾಯಿ ಮರಿ ಎಷ್ಟು ಚೆನ್ನಾಗೈತೆ ನನಗೆ ಪಲಾವು ಮೊಸರು ಬಜ್ಜಿ ಮಾಡಿದ್ದು ನೋಡಿದ್ರೆ 10:11 ಗಂಟೆಗೆ ತಿನ್ನೋದು ನೋಡಿದ್ರೆ ಇವಾಗ ಟೈಮ್ ಆಲ್ರೆಡಿ 2 ಗಂಟೆ ಆಯ್ತಾ ಬಂತು. ಸೊ ಕ್ಲಾಸಿಗೆ ಬೇರೆ ಹೋಗಬೇಕು. ಅನ್ನಕ್ಕೆ ಬೇರೆ ಇಟ್ಟಿದ್ದೀನಿ, ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಅವನಿಗೆ. ಯಾಕಂದರೆ ಮೊಟ್ಟೆನೂ ಹಾಕಿದ್ದೀನಿ ಅದ್ರೊಳಗಡೆ, ಅದ್ರ ಸ್ಮೆಲ್ಲಿಗೆ ಅದು ಚೆನ್ನಾಗಿ ತಿಂತಾನೆ ಅವನು. ನೀನಿದೆಯಲ್ಲಿ ಎಡಿಟ್ ಮಾಡ್ತೀನಿ ಬಿಡು. ಇವ್ನು ಅನ್ನ ರೆಡಿ ಐತೆ, ಬಟ್ ಆರ್ತಾ ಇಲ್ಲ ಬಿಸಿ, ಹಂಗಾಗಿ ತಣ್ಣೀರಲ್ಲಿ ಇಟ್ಟಿದ್ದೀನಿ. ಇವ್ರಿಗೆ ಬೇರೆ ಪಾಪ ಹೊಟ್ಟೆ ಹಸ್ವಾಗ್ಬಿಟ್ಟೈತೆ. ಇರಮ್ಮ ಇರು ಹಾಕ್ತೀನಿ ಇರು. ಗುಂಡು ಹೊಟ್ಟೆ ಹಸಿತೈತೆ ಗುಂಡು. ಅಯ್ಯೋ ಈ ನನ್ನ ಮಕ್ಕಳು ಲೇಟಾಗಿ ಎದ್ದು ನನಗೂ ಊಟ ಹಾಕಲ್ಲ ಅಂತ ಬೈಕತ್ತಾ ಇದೆಯಾ? ಹಾಂ, ಪಲಾವ್ಗೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಪಲಾವ್ ಮಾಡಬೇಕು. ಸೊ ಖಾರನ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಇಟ್ಟಿದ್ದೀನಿ. ಗುಂಡು ಹೊಟ್ಟೆ ಹಸಿತೈತೆ ಗುಂಡು. ಅಯ್ಯೋ ಈ ನನ್ನ ಮಕ್ಕಳು ಲೇಟಾಗಿ ಎದ್ದು ನನಗೂ ಊಟ ಹಾಕಲ್ಲ ಅಂತ ಬೈಕತ್ತಾ ಇದೆಯಾ? ಹಾಂ ಗುಂಡು, ಸಾರಿ ಗುಂಡು, ಏನು ಮಾಡೋದು? ರಾತ್ರಿ ಹೊತ್ತು ಮಲಗೋದು ಲೇಟು, ಬೆಳಗ್ಗೆ ಹೊತ್ತು ಎದ್ದೋಳೋದು ಲೇಟು, ಸೋಂಬೇರಿಗಳು ನಾವು. ಏನು ಮಾಡೋದು? ಸ್ವಲ್ಪ ಏನೋ ಸ್ವಲ್ಪ ಹಾಕ್ತೀವಿ ಕಣಪ್ಪ, ತಿನ್ಕೊಳಪ್ಪ ಒಂಚೂರು, ಕ್ಷಮಿಸ್ಬಿಡಪ್ಪ ನಮ್ಮನ್ನ. ಪಾಪ ಗುಂಡ ಏನು ಬೈಕತ್ತವ್ರ ಒಳಗಡೆ ಏನೋ ಗೊತ್ತಾಯ್ತಾ ಇಲ್ಲ. ಇರಪ್ಪ, ನಿಂಗೆ ಬೇರೆ ಅನ್ನಕ್ಕೆ ಇಟ್ಟಿದ್ದೀನಿ, ಪಲಾವ್ ಮಾಡಿದ್ದೀನಿ. ಪಲಾವ್ ತಿಂತೀವಲ್ವ, ಆಮೇಲೆ ಖಾರ ಇದ್ದರೆ ಏನು ಮಾಡೋದು? ಅದಕ್ಕೆ ನಿಂಗೆ ಮೊಟ್ಟೆ ಹಾಕ್ಬಿಟ್ಟು ಅನ್ನ ಬೇಯಿಸ್ತಾಯಿದ್ದೀನಿ, ಹಾಕ್ಕೊಟ್ಟು ತಿಂತೀನಿ ಅಂತ. ಪಾಪ ಹೊಟ್ಟೆ ಹಸ್ಬಿಟ್ಟಿರ್ಬೇಕು ಗುಂಡುಗೆ. ಚಪಾತಿ ಎಲ್ಲ ರುಚಿಯಾಗಿರೋ ತಿಂತಾರೆ. ಗುಂಡು ಬಾ, ಹಿಂಗೂ ಮಾಡ್ತಾಯಿದ್ದೀನಿ, ಹಾಕ್ಕೊಡ್ತೀನಿ. ಅವನಿಗೆ ಅಂತ ಅನ್ನಕ್ಕೆ ಬೇರೆ ಇಟ್ಟಿದ್ದೀನಿ, ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಅವನಿಗೆ. ಯಾಕಂದರೆ ಮೊಟ್ಟೆನೂ ಹಾಕಿದ್ದೀನಿ ಅದ್ರೊಳಗಡೆ, ಅದ್ರ ಸ್ಮೆಲ್ಲಿಗೆ ಅದು ಚೆನ್ನಾಗಿ ತಿಂತಾನೆ ಅವನು ಊಟನ. ಸೊ ಅದಕ್ಕೋಸ್ಕರ ಒಂದು ಮೊಟ್ಟೆನ ಹಂಗೆ ಹೊಡೆದ್ಬಿಟ್ಟೆ, ಉಪ್ಪು ಹಾಕಿದ್ದೀನಿ. ಸೊ ಇದಕ್ಕೊಂದು ಸ್ವಲ್ಪ ಉಪ್ಪಿನಕಾಯೋ ಒಂದು ಚೂರು ಸಾಂಬಾರು ಏನಾದ್ರು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ತಿಂತಾನೆ, ಮೊಟ್ಟೆ ಸ್ಮೆಲ್ಲಿಗಾದ್ರು ತಿಂತಾನೆ. ಸೊ ಏನು ಗೊತ್ತಿಲ್ಲ ಪಾಪಚ್ಚಿ, ಅವನಿಗೆ ಇನ್ನೂ ಚಿಕ್ಕವನಾಗಿರೋದ್ರಿಂದ. ಬಟ್ ಎಲ್ಲ ನಾವು ಏನು ಪದಾರ್ಥ ತಿಂತೀವಿ ಎಲ್ಲನೂ ತಿಂತಾನೆ, ಹಂಗೆ ಅಭ್ಯಾಸ ಮಾಡಿಸ್ಕೊಳ್ತೀವಿ. ಇವ್ನು ಅನ್ನ ರೆಡಿ ಐತೆ, ಬಟ್ ಆರ್ತಾ ಇಲ್ಲ ಬಿಸಿ, ಹಂಗಾಗಿ ತಣ್ಣೀರಲ್ಲಿ ಇಟ್ಟಿದ್ದೀನಿ. ಇವ್ರಿಗೆ ಬೇರೆ ಪಾಪ ಹೊಟ್ಟೆ ಹಸ್ವಾಗ್ಬಿಟ್ಟೈತೆ. ಇರಮ್ಮ ಇರು ಹಾಕ್ತೀನಿ ಇರು. ಆರ್ಲಿ ಇರೋ, ಸುಟ್ಟೋಗ್ಬಿಡ್ತದೆ ನಿನ್ನ ಮೂತಿ ಎಲ್ಲ. ಏನು ಮಾಡ್ತೇವೆ ಅವಾಗ? ಹಾಂ, ಕಾವು ಸುಡ್ತೀನು, ಟೇಸ್ಟ್ ನೋಡು. ಇರು ಅಯ್ಯೋಯಪ್ಪ, ನಂಗೆ ಕೈ ತಿನ್ಕೊಬಿಡ್ತದೆ. ಆಯ್ತು ಇರು, ನೀನು ಬಟ್ಲಲ್ಲೇ ಹಾಕ್ತೀನಿ ಇರು, ನಿನಗೆ ಅರ್ಜೆಂಟ್ ಐತೆ, ಹೊಟ್ಟೆ ಹಸಿತೈತೆ ನಿಂಗೆ. ಸ್ನಾನ ಎಲ್ಲ ಮುಗೀತು. ಅಯ್ಯೋ ಕ್ಲಿಪ್ ಮುಗಿಬೇಕು. ನಾನು ಏನು ಹಿಂಗೆ ಕೂತೈತಲ್ಲ ಅಂತ ನೋಡ್ತಾ ಇದ್ದೀನಿ. ಕ್ಯಾಮ್ರಾ ಆನ್ ಮಾಡಿದಾಗ ಗೊತ್ತಾಗಿದೆ. ನೀನಿದೆಯಲ್ಲಿ
ಎಡಿಟ್ ಮಾಡ್ತೀನಿ ಬಿಡು. ಒಳ್ಳೆ ಕತೆ. ನಾನು ಕ್ಲಿಪ್ ತೋರಿಸ್ತಾ ಇದ್ದೆ ಕಣಪ್ಪ, ನೀನು ತೋರಿಸಿಲ್ಲ. ನಾನು ಎಡಿಟ್ ಮಾಡ್ತೀನಿ ಬಿಡು ನಿನ್ನ. ಇಲ್ಲ ಎಡಿಟ್ ಮಾಡಿಬಿಡ್ತೀನಿ ಬಿಡು. ಅವತ್ತೊಂದಿನ ಹಿಂಗೆ ಕಾಣಿಸ್ತಾ ಇದ್ದೆ ನೀನು, ಹಿಂಗೆ ವಿಡಿಯೋ ಮಾಡ್ಬೇಕಾದ್ರೆ. ಅದಕ್ಕೆ ಕಟ್ಟೋನ್ ಹಾಕೊಂಡು ಸ್ನಾನ ಮಾಡ್ಬೇಕು ನೀನು. ಆಯ್ತು ಹಚ್ಚುತ್ತೆ. ಸೊ ನಂಗೆ ನಗು ಬರ್ತಾಯಿತ್ತು. ಆ್ಯಕ್ಚುಲಿ ಈ ಕ್ಲಿಪ್ನ ಸ್ನಾನದಿಂದ ಬರ್ಬೇಕಾದ್ರೆ ಅಲ್ಲಿ ಇಟ್ಟರೆ ಮತ್ತೆ ತಗೊಂಡು ಬರೋಕ್ಕಾಗಲ್ಲ, ಲೈಟ್ ಇದೆ, ಹತ್ತಕ್ಕಾಗಲ್ಲ ವಾಶ್ರೂಮ್ಗೆ. ಸೊ ಹಂಗಾಗಿ ಎಲ್ಲ ಕೆಲಸ ಒಂದೇ ಟೈಮ್ ಮುಗಿಸ್ಕೊಂಡು ಬರ್ತೀನಿ, ಪದೇ ಹತ್ತೋದಕ್ಕೆ ಕಷ್ಟ. ಸೊ ಇವಾಗ ಹೂವು ಎಲ್ಲ ಕಟ್ತಾಯಿದ್ದೀನಿ, ರಾಯರು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಆಲೇ ಏನಿಲ್ಲ ಅಂದರೂ ಒಂದು 4-5 ದಿನದ ಮೇಲೆ ಆಯಿತು ಪೂಜೆನೇ ಮಾಡಿಲ್ಲ. ಸೊ ಇವಾಗ ಪೂಜೆ ಮಾಡಿಬಿಟ್ಟು ಟ್ರೈನಿಂಗ್ ಇದೆ ಒಂದು. ಆ್ಯಕ್ಚುಲಿ ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಏನು ಟ್ರೈನಿಂಗ್ ಅದು ಏನಕ್ಕೆ ಯೂಸು, ಸೊ ಅದನ್ನು ಕಲಿತ್ರೆ ಏನು ಯೂಸು ಅನ್ನೋದನ್ನ ಹೇಳ್ತೀನಿ. ಸೊ ಅದಕ್ಕೆ ಕಲಿತಾದ್ಮೇಲೆ ಅವ್ರ ಕಡೆಯಿಂದನೂ ಒಂದು ಉಪಯೋಗ ಇದೆ ನನಗೆ. ಸೊ ಅದನ್ನು ಹೇಳ್ತೀನಿ ಮೆನ್ಷನ್ ಮಾಡಿ. ಸೊ ಎಷ್ಟೋ ಜನಕ್ಕೆ ಉಪಯೋಗ ಆಗ್ಬೋದು ಇದು. ಈ ವಿಡಿಯೋನ ನೋಡಿ. ಅದರಲ್ಲೂ ಫಿಸಿಕಲಿ ಈ ಥರ ಡಿಸೆಬಿಲಿಟಿ ಇರೋರಿಗೆ ತುಂಬ ಯೂಸ್ ಆಗುವಂಥ ಒಂದು ಇನ್ಫಾರ್ಮೇಷನ್. ಸೊ ಈ ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೋಬೋದು ನೀವು. ಸೊ ಏನು ಇನ್ಫಾರ್ಮೇಷನ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕ್ಯಾಮ್ರಾ ಈ ಥರ ಮಾಡೋಕ್ಕಾಗಲ್ಲ, ಅದಕ್ಕೆ ಕತ್ತಿ ತಿರುಗಿಸ್ಕೊಂಡು ಮಾತಾಡ್ತಾಯಿದ್ದೀನಿ. ಓಕೆ, ಮತ್ತೆ ಸಿಗ್ತೀನಿ ನಾನು ಟ್ರೈನಿಂಗ್ ಸೆಂಟರಲ್ಲಿ. ಏನೆಂದು ಬೇಡಲಿ ಗುರುರಾಯ, ಬೇಡದೆ ನೀಡುವ ಮಹನೀಯ. ಏನೆಂದು ಬೇಡಲಿ ಗುರುರಾಯ, ಬೇಡದೆ ನೀಡುವ ಮಹನೀಯ. ಕಷ್ಟ ಕಾರ್ಪಣ್ಯವ ಇಷ್ಟದಿ ನೀಗುವ, ಬೃಂದಾವನದ ಕಲ್ಪವೃಕ್ಷ ಕಾಮಧೇನುವೆ. ಏನೆಂದು ಬೇಡಲಿ ಗುರುರಾಯ, ಬೇಡದೆ ನೀಡುವ ಮಹನೀಯ. ಪಲಾವು ಮೊಸರು ಬಜ್ಜಿ ಮಾಡಿದ್ದು ನೋಡಿದ್ರೆ 10:11 ಗಂಟೆಗೆ, ತಿನ್ನೋದು ನೋಡಿದ್ರೆ ಇವಾಗ ಟೈಮ್ ಆಲ್ರೆಡಿ 2 ಗಂಟೆ ಆಯ್ತಾ ಬಂತು. ಸೊ ಕ್ಲಾಸಿಗೆ ಬೇರೆ ಹೋಗಬೇಕು. ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಒರೆಸಿ ಎಲ್ಲ ಮಾಡ್ಕೊಳ್ಳೋ ಹೊತ್ತಿಗೆ ಇಷ್ಟೊತ್ತು ಆಗ್ಬಿಡ್ತು. ಸೊ ಇವಾಗ ಮಧ್ಯಾಹ್ನದ ಊಟ ಮಾಡ್ತಾಯಿದ್ದೀನಿ ನೋಡಿ, ತಿಂಡಿ ಮಾಡಿಬಿಟ್ಟು. ಸೊ ಪಲಾವ್ ಘಮ ಅಂತ ಇದೆ. ಪೂರ್ವಿನ ಆಲ್ರೆಡಿ ಸ್ಕೂಲಿಗೆ ಕಳಿಸಿದಾಯಿತು, 1:30 ಕ್ಲಾಸು. ಇವಾಗ ಸ್ಕೂಲ್ ಇರೋದು ಅವ್ರದ್ದು ಎಕ್ಸಾಮ್ ಸೆಂಟ್ರ್ ಆಗಿರೋದ್ರಿಂದ ಟೈಮ್ ಲೇಟಾಗಿ ತೊಗೋತಾ ಇದ್ದಾರೆ ಸ್ಕೂಲು. ಸೊ ಇನ್ನು ಮುಂದೆ ರಜಾ ಸ್ಟಾರ್ಟ್ ಆಗುತ್ತೆ. ದೊಡ್ಡದಾಗಿ ಏನೋ ದಬಾಕ್ಬಿಟ್ಟಿದ್ದೀನಿ ಅಂತ BCom ಮಾಡಿದ್ದೀನಿ. ನೋಡಿದ್ರೆ ನನಗೆ ಸಿಸ್ಟಮ್ ಆಪ್ರೇಟ್ ಮಾಡೋದೇ ಗೊತ್ತಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ನಾನು ಜಾಯ್ನ್ ಆಗಿರೋದು ಬಂದು ಜಸ್ಟ್ ಒಂದು ಟೈಪಿಂಗ್ ಥರ ಕಲಿಯೋದಕ್ಕೆ ಅಂತ. ಬಟ್ ಇಲ್ಲಿ ಮಂತ್ಲಿ ನಮಗೆ ಕಲಿಸ್ಕೊಟ್ಟು 2,500 ದುಡ್ಡು ಕೊಡ್ತಾರೆ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ. ಸೊ ಕಲಿಯೋದು ಕೂಡ ಅನುಕೂಲ, ಅದ್ರ ಜೊತೆಗೆ ದುಡ್ಡು ಸಿಗುತ್ತೆ. ಆಮೇಲೆ ವಾರಕ್ಕೆ 2 ದಿನ ಹೋದರೆ ಸಾಕು, ನಮಗೆ ಬರೋಕ್ಕೆ ಹೇಳಿದ್ದಾರೆ ಆ ಥರ. ಬಟ್ ನನಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಕ್ಲಿ 2 ಡೇಸ್ ಹೋಗೋಣ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗಿದ್ದೀನಿ. ಬಟ್ ಈ ಅನುಕೂಲ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಸಿಸ್ಟಮ್ ತೊಗೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನಾನು ಕಲಿಬೇಕಂತ ಆಸೆ ಆಯಿತು. ಸೊ ನಂಗೆ ತುಂಬ ಅನುಕೂಲ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸಿಸ್ಟಮಲ್ಲಿ ಹೇಗೆ ಕಲಿಬೇಕು ಅಂತ ಮಾಡ್ತಾಯಿದ್ದೀನಿ. ನಂಗೆ ನಗು ಬರ್ತೈತೆ. ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾಯಿದ್ದೀನಿ. ಅಲ್ಲಿ ಬೇಸಿಕ್ ಕೀಪ್ಯಾಡ್ನ ಇಟ್ಕೊಂಡು, ಕೀಪ್ಯಾಡ್ ಅಲ್ಲ ಅದು ಕೀಬೋರ್ಡ್ನ ಇಟ್ಕೊಂಡು ಮಾಡೋವಂಥದ್ದು. ಸೊ ಏನೇನು ಗೊತ್ತಾಗ್ತಿಲ್ಲ ನನಗೆ. 4 ಬೆರಳು ಅದು ASDF ಅನಿಸುತ್ತೆ. ಸೊ ನಂಗೆ ಗೊತ್ತಿ ಅಭ್ಯಾಸ ಆಗ್ಬಿಡ್ತು ಒಂದೇ ದಿನಕ್ಕೆ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ, ರೈಟ್ ಹ್ಯಾಂಡಲ್ಲಿ ಅದೇನೋ ಹ್ಯಾಶ್ಟ್ಯಾಗು ಅದೇನೋ ಬಂದಿತ್ತು. ಸೊ ಉಲ್ಟಾ LKH ಈ ಥರ ಹಿಂಗೆ ಉಲ್ಟಾ ಮಾಡೋದು. BCom ಮಾಡಿದೆ, ಬಟ್ ಏನು ಮಾಡೋದು, ಬೇರೆ ಕಡೆ ಎಲ್ಲರೂ ಜಾಬು ಅದು ಇದು ಟ್ರೈ ಮಾಡಿದರೆ ಇವತ್ತು ಒಳ್ಳೆ ಒಂದು ಲೆವೆಲ್ಗೆ ನಾಲೆಡ್ಜ್ ಇರ್ತಾಯಿತ್ತು. ಬಟ್ ಏನು ಮಾಡೋದು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಕಳಿಸಲ್ಲ ಆಲ್ಮೋಸ್ಟು ಹುಡುಗಿರನ್ನ ಕೆಲಸದಕ್ಕೆ, ಹೆಣ್ಮಕ್ಳುಗಳನ್ನ. ಹಂಗಾಗಿ ಸೊ ಏನೂ ಇಲ್ದಂಗೆ ಆಯಿತು. ಬಟ್ ಇವಾಗ ನೋಡಿ ಜೀವನದಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾಯಿದ್ದೀನಿ ಅಂತ. BCom ಮಾಡಿರ್ಬೋದು, ಬಟ್ ಬೇರೆದಕ್ಕೆಲ್ಲ 0 ಅಂತ ಅನ್ನಿಸ್ತಾಯಿದೆ. ಸೊ ಎಷ್ಟೇ ಕಲಿತ್ರೂ ಮನುಷ್ಯ ಇನ್ನೂ ಕಲಿತಾನೇ ಇರಬೇಕು. ಯಾಕಂದರೆ ಅವ್ನು ಸಾಯೋವರೆಗೂ ಒಂದಲ್ಲ ಒಂದು ವಿಷಯನ ತಿಳ್ಕೊತಾ ಇರ್ತಾನೆ, ಕಲಿತಾ ಇರ್ತಾನೆ. ಆ್ಯಕ್ಚುಲಿ ನಾನು ಹೋಗಿರೋ ಪ್ಲೇಸ್ ಬಂದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಪೀಣ್ಯ 2nd ಸ್ಟೇಜು. ಸೊ ಇಲ್ಲಿ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಸೆಂಟರ್ ಇದೆ. ಸೊ ಇಲ್ಲಿ ಇದನ್ನೆಲ್ಲ ಹೇಳೋವಂಥದ್ದು.
ಬಾಯ ಅನ್ಕೊಂಡವನು. ಬಿಸಿಲು ಜಾಸ್ತಿ ಆಗ್ಬಿಟ್ಟೈತೆ. ಗುಂಡು ಗುಂಡು ಮರಿ, ಗುಂಡು ಗುಂಡು ಮಮ್ಮಿ ಆಯ್ತು ಹಾಲು ಕುಡ್ದೇನಪ್ಪ. ಮಾಡ್ತವ್ರು ಕೊಜ್ಕಿದ್ ಬಿಡೋದು ನನ್ನ ಬಾಯಿಗೆ. ಮಮ್ಮಿ ಎಷ್ಟು ಚೆನ್ನಾಗೈತೆ ನಾಯಿ ಮರಿ. ಎಷ್ಟು ಚೆನ್ನಾಗೈತೆ. ನನಗೆ ತುಂಬ ಇಷ್ಟ ಆಯ್ತು. ಸುಮ್ಮನೆ ಇರಪ್ಪ ನೀವು. ಅವನಿಗೆ ಹೊರಗಡೆ ಬಂದರೆ ಬಾಯರ್ಕೇನೋ ಅದೇನೋ ಗೊತ್ತಿಲ್ಲ ನೋಡಿ, ಹಿಂಗೆ ಬಂದು ಕಚ್ಕೊಂಡ್ಬಿಡ್ತಾನೆ. ಇದ್ಯಾಕೆ ಒಳಗಡೆ ಹೋಗಿ ತೂರ್ ಕಡಿದ್ಯಾ? ಯಾಕೆಂದರೆ ನಿದ್ದೆ ಮಾಡಬೇಕು. ಬಾಯಿ ನೋಡ ಕಡವ್ರಿ. ಆಯ್ತು ಸುಮ್ಮನೆ ಅವ್ನು ತೀಟೆ ಮಾಡ್ಬೇಡ. ಉಸಿರಾಡ್ತಾವನು ಮಮ್ಮಿ. ಉಸಿರಲ್ಲಪ್ಪ, ಅದು ಬಾಯರ್ಕೆ ಆದಾಗ ಬಿಸಿಲು ಅಂತ ತೋರಿಸುತ್ತೆ. ಬಿಸಿಲು ಅಂತ ಅನ್ನೋದವನು ಅಣ್ಣ ಅಂತ ನೋಡಿ. ಇಬ್ರು ಕರೆಕ್ಟಾಗಿದ್ದೀರ. ಬಂದ 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 ಹೋಗಿ ಬಂದ ಹೋಗಿ ಬರ್ತಾನಪ್ಪ ಈಚೆ ಗಾಳಿ. ಆಯ್ತಮ್ಮ ಪೇಮೆಂಟು? ಹಾಂ ಆಯಿತು ಸರಿ ಬಾ. ಊಟ ತರಿದ್ದೀವಿ, ನಡಿ 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 ಹೊರಗಡೆ ನಡಿ, ಹಾಕ್ತೀವಿ ನಡಿ ನಡಿ ನಡಿ. ಆಯ್ತು ಆಯಿತು ಹಾಕ್ತೀವಿ. ಕೊಡ ಹಿಡ್ಕೊಳ್ಳ. ಯಾರು ನಿಂದು ಬೇರೆ ಇಟ್ಕೊಂಡ ಈಗ ರೈಸ್ ನಿಂದು? ಸರಿ ಅವ್ರಿಗೆ ಹಾಕು. ಏಯ್ ಗುಂಡ 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 ಅವಳೊಳ ಗುಂಡ ಏನೋ ಒಳಗಡೆ ಕೊಟ್ಟೋಗ್ಬಿಟ್ಟ. ನಾಯಿ ಸೌಟ್ ಕೇಳಿ, ನಾಯಿ ಬೊಗಳೋದು ಕೇಳಿ. ಏ ಬಿಡ ಅವನು ಆಟ ಆಡಲಿಲ್ಲ. ಕರ್ಕೊಂಡು ಅಲ್ಲಿ ಒಂದು ನಾಯಿ ಮರಿಗೆ ಹುಷಾರಿಲ್ದಿರೋದಕ್ಕೆ ಅಲ್ಲೊಂದು ಹದ್ದು ಕಾಯ್ತಾ ಇತ್ತು. ಆ್ಯಕ್ಚುಲಿ ನೋಡಿ, ಹದ್ದಿಗೆ ತುಂಬ ಶಕ್ತಿ ಇರುತ್ತೆ. ಒಂದು ಮಗುನೂ ಕೂಡ ಕಾಲಲ್ಲಿ ಕಚ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಇರುತ್ತೆ ಅದಕ್ಕೆ. ಆ ನಾಯಿನ ಅದು ಹೆಂಗೆ ನೋಡ್ತೋ ಏನೋ ಗೊತ್ತಿಲ್ಲ. ಅದು ಓಪನ್ ಪ್ಲೇಸಲ್ಲಿ ಇತ್ತಲ್ಲ, ನೋಡ್ಕೊಂಡೇ ಇತ್ತು. ಅದಕ್ಕೆ ನೋಡಿ ಹುಷಾರಿಲ್ಲ ಪಾಪ. ಆಲ್ಮೋಸ್ಟು ಬೀದಿ ನಾಯಿಗಳಿಗೆ ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡು ಸ್ವಲ್ಪ ಊಟ ಕೊಟ್ಟರೆ ನಿಜವಾಗ್ಲೂ ಅವುಗಳ ಲೈಫು ಚೆನ್ನಾಗಿರುತ್ತಪ್ಪ. ನಾವು ಈ ಟೈಮ್ ಏನು ಮಾಡಿದ್ವು ಅಂದರೆ, ಊಟನೆಲ್ಲ ಒಳಗಡೆ ತೊಗೊಂಡೋಗಿ ಹಾಕಿದ್ದು. ಸೈಟ್ ಒಳಗಡೆ, ಹೊರಗಡೆ ಕಾಂಪೌಂಡ್ ಕಟ್ಟಿದ್ದಾರೆ. ಸೊ ಮರಿಗಳಿಗೆ ಊಟ ಆಗಲಿ ಅಂತ ಹೇಳ್ಬಿಟ್ಟು, ಸೊ ಅದ್ರ ಅಮ್ಮ ಮಕ್ಕಳು ತಿನ್ನಲಿ ಅಂತೇಳಿ ಬಿಟ್ಬಿಟ್ಟು ಬಂದ್ಬಿಡ್ತು. ಸೊ ಹೊರಗಡೆ ಹಾಕಿದ್ರೆ ದೊಡ್ಡ ನಾಯಿಗಳು ತಿಂತಾಯಿತ್ತು. ಸೊ ಅಟ್ಲೀಸ್ಟ್ ಮರಿನಾರು ತಿನ್ನಲಿ ಅಂತ. ಬಟ್ ಒಂದು ನಾಯಿ ಮರಿಗೆ ಹುಷಾರಿಲ್ಲ. ಅದು ನೋಡಿ ಕಣ್ಣಲ್ಲಿ ನೀರು ಬಂತಪ್ಪ ನನಗಂತೂ. ಯಾಕೋ ಗೊತ್ತಿಲ್ಲ, ಮೂಕ ಪ್ರಾಣಿಗಳು ತುಂಬ ಇಷ್ಟ ಆಗ್ತವೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಿಚುವೇಶನ್ ಹಂಗೆ ಇರುತ್ತೆ. ಗುಂಡನ್ನು ಇವಾಗ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅವ್ನು ಖುಷಿಯಾಗಿದ್ದಾನೆ ಗೊತ್ತಾ. ಸೊ ಇದೇ ಥರ ಬೀದಿ ನಾಯಿಗಳಿಗೆ ಒಂದು ಲೈಫ್ ಕೊಟ್ಟರೆ ನಿಜ ಒಂದು ಪುಣ್ಯ ಬರುತ್ತಪ್ಪ. ಮನುಷ್ಯ ಹೋಗ್ಬೇಕಾದ್ರೆ ಏನೂ ತಗೊಂಡು ಹೋಗೋದಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮಿಂದ ಒಬ್ರಿಗೆ ಉಪಯೋಗ ಆಗೋ ಥರನಾದರೂ ಇರಲಿ ಅನ್ನೋದು ನನ್ನ ಆಸೆ. ನಾನು ಈ ನಾಯಿಗೆ ಸ್ವಲ್ಪ ಊಟ ಹಾಕೋದ್ರಿಂದ ಕೆಲವೊಂದು ಕಮೆಂಟ್ಗಳು ಬೇಕು ಅಂತ ಆಗ್ತಾಯಿದ್ದಾರೆ. ಆ್ಯಕ್ಚುಲಿ ಮೂಕ ಪ್ರಾಣಿಗಳಿಗೆ ಮಾಡಿ ನಾವೇನು ಕಳ್ಕೊಳ್ಳೋದು ಏನೂ ಇಲ್ಲ. ನನ್ನ ಕೈಯಲ್ಲಾಗಿದ್ದಿಷ್ಟ ನಾನು ಒಂದಿಷ್ಟು ಆಗ್ತಾಯಿದ್ದೀನಿ. ಸೊ ಯೋಗ್ಯತೆ ಇರೋರು ಬಂದು ಈ ಥರ ಕಮೆಂಟ್ ಹಾಕೋರು, ನಿಮ್ಗೆ ಯೋಗ್ಯತೆ ಇದ್ದರೆ ಒಂದಿಷ್ಟು ನಾಯಿಗೆ ಊಟ ಹಾಕಿ ಫಸ್ಟು. ಗುಂಡುನ ಅವ್ರ ಅಮ್ಮನ ಹತ್ರ ಕರ್ಕೊಂಡು ಬಂದಿದ್ದಾಯಿತು. ಆ್ಯಕ್ಚುಲಿ ಒಂದು ರೌಂಡು ಹಾಲು ಕುಡ್ಕೊಂಡ. ಅದಾದಮೇಲೆ ಸ್ವಲ್ಪ ಅವನಿಗೆ ಊಟ ತಗೊಬಂದಿದ್ದೀನಿ ಅವ್ರ ಅಮ್ಮನಿಗೆ. ಹೋದ ಸರಿ ಬಂದಾಗ ಎಮರ್ಜೆನ್ಸಿಲಿ ಊಟ ಹಾಕೋಕ್ಕಾಗಲಿಲ್ಲ. ಆ್ಯಕ್ಚುಲಿ ವಾರಕ್ಕೆ ಒಂದು ಸಾರಿ 2 ಸಾರಿ ಅದು ಬರ್ತಾನೆ ಇರ್ತೀನಿ. ಇವಾಗ ಗುಂಡನ್ನ ಬೇರೆ ಕರ್ಕೊಂಡು ಬಂದಿದ್ದೀನಲ್ವ, ಅವನಿಗೆ ಅವ್ರ ಅಮ್ಮನ ತೋರಿಸ್ಬೇಕಲ್ಲ. ಸೊ ಹಂಗಾಗಿ ಕರ್ಕೊಂಡು ಬಂದು ತೋರಿಸಿ, ಮತ್ತು ಇನ್ನೊಂದು ಕೆಲಸ ಇತ್ತು. ಅವ್ನು ಪೂರಿನ ಹತ್ತಿಸ್ಕೊಂಡು ಸ್ಕೂಲಿಂದ ಬರಬೇಕಾದ್ರೆ ಕರ್ಕೊಂಡು ಬಂದಿದ್ದೆ ನಾನು. ಯಾವಾಗೇನು ಕೆಲಸ ಆಗುತ್ತೆ ಹೋಟೆಲ್ ಮಾಡ್ತಾ ಇರ್ಬೇಕಷ್ಟೆ. ಸೊ ಟ್ರೈನಿಂಗ್ ಸೆಂಟರಲ್ಲಿ ಇವತ್ತು ಏನೋ ಒಂದು ಕಲಿತೆ. ಆ್ಯಕ್ಚುಲಿ ನನಗೆ ಸಿಸ್ಟಮ್ ಯೂಸ್ ಮಾಡೋಕ್ಕೆ ಬರೋಲ್ಲ. ಸೊ ಇವತ್ತು ಬೇಸಿಕ್ಕಾಗಿ ಹೆಂಗೆ ಕೀಪ್ಯಾಡ್ ಅಲ್ಲ, ಅದು ಕೀಬೋರ್ಡ್, ಸಾರಿ, ಕೀಬೋರ್ಡ್ನ ಯೂಸ್ ಮಾಡಿಬಿಟ್ಟು ಬೇಸಿಕ್ ಕೀಸ್ನ ಹೆಂಗೆ ಆಪ್ರೇಟ್ ಮಾಡೋದು ಅಂತ ಕಲಿಸ್ಕೊಟ್ರು ಇವತ್ತು. ಜಸ್ಟ್ ಕಲ್ತ್ಕೊಂಡೆ. ವಾರಕ್ಕೆ 2 ದಿನ ಬರೋದಂಥದ್ದು. ಸೊ ನಾಳೆ ಕ್ಲಾಸ್ ಇದೆ, ವಾರಕ್ಕೆ 2 ದಿನ ಹೋಗೋದು. ಅದರಲ್ಲಿ ನಾಡಿದ್ದಿಂದ ಮತ್ತೆ ಸ್ಟಾಲ್ ಇದೆ 12ರಿಂದ 16 RR ನಗರ. ಸೊ RR ನಗರ ಸ್ಟಾಲಿಗೆ ಹೋಗಬೇಕು. ಅದಕ್ಕೆ ವಾರದಲ್ಲಿ 2 ದಿನ ಅಂದರೆ ಇವತ್ತು ನಾಳೆ ಅಷ್ಟೇ ನಾನು ಬರೋಕ್ಕಾಗೋದು ನನಗೆ ಅಂತ ಹೇಳಿದೆ. ಸರಿ ಬನ್ನಿಂದಿರು. ಹಂಗಾಗಿ ಇವತ್ತಿನ ಕ್ಲಾಸ್ ಮುಗೀತು. ನಾಳೆ ಕ್ಲಾಸ್ ಹೋಗ್ಬಿಟ್ಟು ನೆಕ್ಸ್ಟ್ 12ರಿಂದ 16 RR ನಗರ ಸ್ಟಾಲು. ಯಾರೆಲ್ಲ ಜ್ಯುವೆಲರಿ ತೊಗೋಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋರು RR ನಗರಕ್ಕೆ ಬರ್ತಾಯಿದ್ದೀನಿ ನಾನು ನೆಕ್ಸ್ಟು.
ದಯವಿಟ್ಟು ಬಂದು ಮೀಟ್ ಆಗ್ಬೋದು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಒಂದು ಸೋಷಿಯಲ್ ಮೀಡ್ಯಾದಿಂದ ನಾನು ತುಂಬ ಇಷ್ಟಪಡ್ತಾಯಿದ್ದೀರ, ಹಂಗಾಗಿ. ಟಾರ್ಚರ್ ಮಾಡೋದು ಬಿಡೋದು. ಏನು ರಿಪೇರ್ ಹಾಂ ಟಾರ್ಚ್ ಅಂದರೆ ಏನು? ವೀಡಿಯೋದಲ್ಲಿ ಟಾರ್ಚರ್ ಮಾಡೋದು, ಅದನ್ನೇ ಟಾರ್ಚರ್ ಮಾಡಿದ್ದು. ಒಂದು ಮಾಡೋದು ಎರಡು ಮಾಡ್ತೆ. ವೀಡಿಯೋ ಒಂದಿಷ್ಟು ಚೆನ್ನಾಗಿ ಬರೋಲ್ಲ ನೀನು ಮಾಡೋದು. ಏನು ಮಾಡ್ತಾ ಇರ್ತೀವೋ ಏನೋ, ಕೈ ಬಾಯಿ ಸುಮ್ಮನೆ ಇರಲ್ಲ. ಯಾವ ತೀಟೆ ಮುಗಿಸ್ತಾರೋ ಬಿಟ್ಟಿದೆ. ಮಮ್ಮಿ ಮಾತಾಡಬೇಡ ಅಂದರೆ ನೀನು ಮಾಡೋದು ಅದನ್ನೇ. ವೀಡಿಯೋ ಮಾಡೋದ್ರೆ ನಾರ್ಮಲಾಗಿ ಮಾಡಬೇಕು, ಅದಕ್ಕೆ ನೋಡಿ ತೀಟೆ ಎಲ್ಲ ಮಾಡೋದು. ಒಂದು ವೀಡಿಯೋ ನೆಟ್ಟ ಮಾಡೋದು. ನೋಡು ನೀನು ಏನು ಮಾಡ್ತಿದ್ದೀಯ ತೋರ್ಸೋದು ಬೇಡವಾ? ಹಿಂಗೆ ಮಾಡ್ತಿರೋ ತೋರ್ಸೊಂದು ಹಿಂಗೆ ಹೋಗಿ ಹಿಂಗೆ ಮಾಡಿದ್ರೆ ಅವ್ರು ಏನು ನೋಡ್ತಾರೆ ಹೇಳು ಸ್ವಲ್ಪ. ಏನು ಮಾಡ್ತಾ ಇದೆಯಾ? ಒಂದು ಯಾವುದೋ ಐಟಮ್ ಮಿಸ್ ಮಾಡಿದ್ದೆ. ಏನದು? ಏಲಕ್ಕಿನ? ಏಲಕ್ಕಿ ಅಲ್ಲ, ಇನ್ನೊಂದು ಹಾಕ್ತಿದ್ರು. ಏಲಕ್ಕಿ ಬಿಟ್ಟು ಇನ್ನೊಂದು ಯಾವುದೋ ಇಷ್ಟ. ಗೊತ್ತಾಯ್ತು. ಏಲಕ್ಕಿ ಬೇಡ, ಬೆಲ್ಲ ಹಾಕು. ಏಲಕ್ಕಿ ಹಾಕಿದ್ರೆ ಟೇಸ್ಟ್. ಆಯಿತು ಬಿಡಪ್ಪ. ಸುಶಾಮಪ್ಪ ಹೋಗು. ಹೋಗಪ್ಪ. ಏನಪ್ಪ ಸೈಕಲ್ ಸರಿಯಾಗಿಲ್ಲ. ನಾಟಕ ಮಾಡಬೇಡ, ನಡ್ಕೊಂಡು ಹೋಗು. ಇಲ್ಲೇ ತಾನೇ ಬಂದ್ಬಿಟ್ಟು ದೂರ ಅದು ನೆನ್ನೆ ನಡ್ಕೊಂಡು ಹೋಗೋಕ್ಕೆ ಕಾಲೆಲ್ಲ ಹೋಗ್ಬಿಟ್ಟರು. ಒಂದಿನ ನಡೆದಿದ್ಯಪ್ಪ ಇಷ್ಟು ದಿನದಲ್ಲಿ. ಏನು ನಾಟಕ ಆಡ್ತೀಯ? ಒಂದಿನ ಸ್ಕೂಲಿಂದ ಬರ್ಬೇಕಾದ್ರೆ ಅವತ್ತು ಒಂದಿನ ನಡ್ಕೊಂಡು ಬಂದಿಲ್ವಾ? ಒಂದಿನ ನಡೆದಿಕ್ಕೇನು ಕಾಲು ಸೌದೈತೇನಪ್ಪ? ಸೌದ. ನಾವೆಲ್ಲ ದಿನ ವರ್ಷಾನ್ಗಟ್ಲೆ ನಡೆದಿದ್ದೀವ, ನಮ್ಗೇನಾಗಿತ್ತು? ಇದು ನೋಡ್ದೈತ ಗುಂಡ ಹಲಸಿನ ಹಣ್ಣು ಬೇಕಾ? ಗುಂಡ ತಿನ್ನ. ಹಲಸಿನ ಹಣ್ಣು ಬಿಡಲ್ಲ ಇದು. ಹಲಸಿನ ಹಣ್ಣು ಫೇವ್ರೇಟ್ ಆಗ್ಬಿಟ್ಟದು. ನಮ್ಮ ಮಮ್ಮಿ ಫೇವ್ರೇಟು ಕೂಡ, ಗುಂಡ ಫೇವ್ರೇಟು ಕೂಡ, ನನ್ನ ಫೇವ್ರೇಟು ಕೂಡ. ಆಯ್ತು ತಿನ್ನಲ್ಲ ಕರೆಕ್ಟಾಗಿಲ್ಲ. ಇದೇ ಕಣ ಮೂಸ್ ನೋಡಲ್ಲ. ತಿಂತ ಸುಮ್ಮನೆ ಟೀಕೆ ಮಾಡ್ತೀನಿ ನೀವು ನೋಡಿ. ನನಗೆ ಟಾರ್ಚರ್ ಕೊಡೋದಲ್ದೆ ನಾಯಿ ಮರಿಗೂ ಟಾರ್ಚರ್ ಕೊಡ್ತಾನೆ. ಅಯ್ಯೋ. ಓಕೆ. ಏಲಕ್ಕಿ ಕೂಡ ಹಾಕಿದ್ದಾಯಿತು. ಸೊ ಇವಾಗ ಚರ್ಪು ರೆಡಿಯಾಗಿದೆ. ಸೊ ತಿನ್ನೋದೊಂದೇ ಬಾಕಿ. ಪೂರ್ವಿ ತಗೋಬಾ ಇಲ್ಲಿ. ಆಯಿತು, ರೆಡಿ ಆಯಿತು, ಬಾ ತಿನ್ಬಾ. ಪ್ಲೇಟ್ ತಗೊಳ್ಳಿ. ಪ್ಲೇಟಾ? ಬೌಲಕ್ಕೆ ಪ್ಲೇಟ್ ಬೇಕಾ? ಬೌಲೇ ತಗೋ. ಪ್ಲೇಟ್ ತಗೋ. ಒಂದು ಸಾಕು. ನನಗ ಇನ್ನೊಂದು ಕೊಡು. ನಿನಗೆ. ಇನ್ನೊಂದು ನಂಗೆ ಸಾಕು ಬಿಡು. ನೋಡಿ ನನಗೆ ಕೊಡಲಿಲ್ವಲ್ಲ, ಈ ನನ್ನ ಮಕ್ಕಳೆಲ್ಲ ತಿನ್ಕೊಂತವ್ರೆ ಅಂತ ನೋಡ್ತಾರೆ. ನಿಂಗೂ ಕೊಡ್ತೀನಿ, ಸುಮ್ಮನೆ ಇರಪ್ಪ. ನಿನ್ನ ಬೌಲ್ ಒಳಗಡೆ ಹಾಕ್ತೀವಿ, ತಿನ್ನಿ ಅಂತ. ಶರ್ಪು ಗುಂಡುಗೂ ಹಾಕಿದ್ದೀವಿ ಇವಾಗ. ನೋಡಿ ಅವನು ಬರೀ ಹಲಸಿನ ಹಣ್ಣು ತಿಂತವನು, ಕಳ್ಳ. ಎಲ್ಲರೂ ತಿನ್ಕೋಬೇಕು. ಒಂದೇ ಹಣ್ಣು ತಿಂದರೆ ಒದೆ ಬೀಳ್ತದೆ ನಿಂಗೆ. ನೀವು ನೋಡಿ ಮೂಲೆ ಕೂತ್ಕೊಂಡು ಏನು ತಿನ್ಕೊಂಡು ಕೂತಿದ. ಬಟ್ ಟ್ಯೂಷನ್ಗೆ ಹೋಗಿ ಟೈಮ್ ಆಯಿತು. ಎಲ್ಲ ತಿನ್ಬೇಕಣ್ಣಪ್ಪ, ಗುಂಡು ಮರಿ ತಿಂತೀಯ ಎಲ್ಲನೂ? ಅಯ್ಯೋ, ಒಳ್ಳೆ ಮನುಷ್ಯ ತಿಂದಂಗೆ ತಿಂತಾನೆ. ನಾವು ತಿನ್ನೋ ಐಟಮ್ ಎಲ್ಲ ತಿಂತಾನೆ, ಹಪ್ಳದಿಂದ ಹಿಡಿದು ಎಲ್ಲ ತಿನ್ನುತ್ತೆ. ಈಗ ಮೊಸರನ್ನೇ ಬಿಟ್ಬಿಟ್ಟವನೆ. ಸಾಂಬಾರು, ಅನ್ನ, ಆಮೇಲೆ ಬೆಳಗ್ಗೆ ಏನೇನು ತಿಂಡಿ ತಿಂತೀವಲ್ಲ, ಬಿಸಿಬೇಳೆ ಭಾತು, ಆಮೇಲೆ ಏನು ಅವಲಕ್ಕಿ ಎಲ್ಲ ತಿನ್ನುತ್ತೆ. ಚಪಾತಿ, ದೋಸೆ, ಇಡ್ಲಿ ಎಲ್ಲ ತಿನ್ನುತ್ತೆ ಗುಂಡು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿ ಲೈಕು, ಶೇರು, ಕಮೆಂಟ್ಸ್ಗಳು ನನಗೆ ಮೋಟಿವೇಶನಲ್ ಆಗಿರುತ್ತೆ. ನೀವು ಕೊಡೋ ಪ್ರತಿ ವಿಡಿಯೋಗೂ 5 ಪಾಯಿಂಟ್ಸ್ ಕೂಡ ನನಗೆ ಆ್ಯಡ್ ಆಗುತ್ತೆ. ನಿಮಗೆ ಗೊತ್ತಿರೋ ಕಡೆಯಿಂದನೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು, ಇದು ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.